ಒಂದು ವೇಳೆ ನಿಮ್ಮಲ್ಲಿ ನಾನು ಪ್ರತಿ ವರ್ಷ ಅತಿ ಹೆಚ್ಚು ಮನುಷ್ಯರ ಪ್ರಾಣ ತೆಗೆಯುವ ಪ್ರಾಣಿ ಯಾವುದೆಂದು ಕೇಳಿದರೆ ನಿಮ್ಮ ಉತ್ತರ ಹುಲಿ, ಸಿಂಹ, ಆನೆ ಅಥವಾ ಹಾವು ಎಂದಾಗಿರಬಹುದು. ಆದರೆ ವಾಸ್ತವವಾಗಿ ಇದು ಅಲ್ಲ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಯಾವ ಪ್ರಾಣಿಯಿಂದ ಪ್ರತಿ ವರ್ಷ ಅತಿ ಹೆಚ್ಚು ಮನುಷ್ಯನ ಪ್ರಾಣ ಹೋಗುತ್ತದೆ ಎಂದು. ಈ ಲಿಸ್ಟ್ ನ ನಂಬರ್ 10 ನಲ್ಲಿ ಬರುತ್ತೆ ಸಿಂಹ. ಸಿಂಹ ವಿಶ್ವದಾದ್ಯಂತ ಪ್ರತಿ ವರ್ಷ ಸುಮಾರು 200 ರಿಂದ 250 ಜನರ ಪ್ರಾಣವನ್ನು ತೆಗೆಯುತ್ತದೆ. ನಂಬರ್ 9 ನಲ್ಲಿ ಇದೆ ಹಿಪ್ಪೋ. ಸಾಮಾನ್ಯವಾಗಿ ಹಿಪ್ಪೋ ಮನುಷ್ಯರಿಂದ ತಪ್ಪಿಸುತ್ತದೆ, ಆದರೂ ಇದು ವಿಶ್ವದಾದ್ಯಂತ ಸುಮಾರು 500 ಜನರ ಪ್ರಾಣವನ್ನು ತೆಗೆಯುತ್ತದೆ. ನಂಬರ್ 8 ಅಲ್ಲಿ ಇದೆ ಎಲಿಫೆಂಟ್. ಇದು ವಿಶ್ವದಾದ್ಯಂತ ಸುಮಾರು 600 ಜನರ ಪ್ರಾಣವನ್ನು ತೆಗೆಯುತ್ತದೆ. ನಂಬರ್ 7 ಅಲ್ಲಿ ಇದೆ ಕ್ರೊಕೊಡೈಲ್. ಇದು ವಿಶ್ವದಾದ್ಯಂತ ಸುಮಾರು 1000 ಜನರನ್ನು ತನ್ನ ಬೇಟೆಯಾಗಿಸುತ್ತದೆ. ನಂಬರ್ 6 ಅಲ್ಲಿ ಇದೆ ಸ್ಕಾರ್ಪಿಯನ್ಸ್. ನಮ್ಮ ಈ ಭೂಮಿಯಲ್ಲಿ ಚೇಳಿನ ಕೆಲವು ಅಂತಹ ಜಾತಿಗಳು ಇದೆ, ಅಂದರೆ ಇದರ ಕುಟುಕುವಿನಿಂದ ಮನುಷ್ಯರ ಪ್ರಾಣ ಹೋಗುತ್ತದೆ. ಆದ್ದರಿಂದ ಚೇಳಿನ ಕಡಿತದಿಂದ ಪ್ರಪಂಚದಾದ್ಯಂತ 3300 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ನಂಬರ್ 5 ಅಲ್ಲಿ ಇದೆ ಅಸಾಸಿನ್ ಬಗ್. ಇದೊಂದು ಕೀಟವಾಗಿದ್ದು ಇದರ ಕಡಿತದಿಂದ ಮನುಷ್ಯರ ಪ್ರಾಣ ಕೂಡ ಹೋಗಬಹುದು ಮತ್ತು ಇದರ ಕಡಿತದಿಂದಾಗಿ ವಿಶ್ವದಾದ್ಯಂತ ಪ್ರತಿ ವರ್ಷ ಸುಮಾರು 10,000 ಜನರ ಪ್ರಾಣ ಹೋಗುತ್ತದೆ. ನಂಬರ್ 4 ಅಲ್ಲಿ ಇದೆ ಡಾಗ್. ನಾಯಿಯ ಕಡಿತದಿಂದಾಗಿ ರೇಬಿಸ್ ನಂತಹ ಅಪಾಯಕಾರಿ ರೋಗಗಳು ಉಂಟಾಗುತ್ತದೆ. ಇದರಿಂದಾಗಿಯೇ ಪ್ರತಿ ವರ್ಷ ವಿಶ್ವದಾದ್ಯಂತ ಸುಮಾರು 35,000 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ನಂಬರ್ 3 ಅಲ್ಲಿ ಇದೆ ಸ್ನೇಕ್. ಪ್ರಪಂಚದಾದ್ಯಂತ ಹಾವಿನ 3,000ಕ್ಕಿಂತಲೂ ಅಧಿಕ ಜಾತಿಗಳು ಕಂಡುಬರುತ್ತದೆ ಮತ್ತು ಹಾವಿನ ಕಡಿತದಿಂದಾಗಿ ಪ್ರತಿ ವರ್ಷ ಸುಮಾರು 1,38,000 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಮತ್ತು ನಂಬರ್ 2 ಅಲ್ಲಿ ಇದೆ ಸ್ವತಃ ಮನುಷ್ಯರು. ಒಂದು ವರ್ಷದಲ್ಲಿ ಪ್ರಪಂಚದಾದ್ಯಂತ ಸುಮಾರು 3 ಲಕ್ಷದಿಂದ 4 ಲಕ್ಷದವರೆಗೆ ಸ್ವತಃ ಜಗಳವಾಡಿ ಒಬ್ಬರನ್ನೊಬ್ಬರು ಸಾಯಿಸ್ತಾರೆ. ಇದರಿಂದಲೇ ಗೊತ್ತಾಗುತ್ತದೆ ಸ್ವತಃ ಮನುಷ್ಯನೇ ಎಷ್ಟು ಕ್ರೂರಿ ಎಂದು. ನಂಬರ್ 1 ಅಲ್ಲಿ ಇದೆ ಮಾಸ್ಕಿಟೋಸ್. ಸೊಳ್ಳೆ ಕಡಿತದಿಂದಾಗಿ ಮಲೇರಿಯಾ, ಡೆಂಗ್ಯೂ, ಯೆಲ್ಲೋ ಫೀವರ್ ನಂತಹ ಅಪಾಯಕಾರಿ ರೋಗಗಳು ಉಂಟಾಗುತ್ತದೆ. ಈ ರೋಗಗಳಿಂದಾಗಿ ಪ್ರತಿ ವರ್ಷ ಸುಮಾರು 7.5 ಲಕ್ಷ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಮನುಷ್ಯರಿಗೆ ಅತ್ಯಂತ ಅಪಾಯಕಾರಿಯಾಗಿದೆ ಈ ಸೊಳ್ಳೆ. ಈ ಪ್ರಾಣಿಗಳೆಲ್ಲ ತಮ್ಮ ಆಹಾರಕ್ಕಾಗಿ ಮನುಷ್ಯರನ್ನು ಬೇಟೆಯಾಡುತ್ತದೆ. ಆದರೆ ಮನುಷ್ಯ ಅನ್ನುವ ಪ್ರಾಣಿ ಬರೀ ಜಾತಿ ಧರ್ಮ ಅಂತಾನೆ ಕಿತ್ತಾಡಿ ಸಾಯ್ತಾರೆ. ನನ್ನ ಪ್ರಕಾರ ಮನುಷ್ಯ ಅನ್ನುವ ಪ್ರಾಣಿಯೇ ಅತಿ ಹೆಚ್ಚು ಕ್ರೂರಿ. ನಿಮಗೆ ಇಷ್ಟು ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ಅತಿ ಹೆಚ್ಚು ಕ್ರೂರಿ ಎಂದೆನಿಸಿತು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.